ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಏನು ಹೇಳ್ತೀನಿ ಅಂತಂದರೆ, ಮಿಷಿನಲ್ಲಿ ನಾನು ತುಂಬ ಸಫರ್ ಪಟ್ಟಿದ್ದೀನಿ. ಯಾಕಂದರೆ ಹೊಸ ಮಿಷಿನ್ನು ಇದು ನನಗೆ ಕಲಿತಾ ಇರೋದು 2ನೇ ದಿನ. ಬಟ್ ನನಗೆ ಸ್ಟಿಚಿಂಗಲ್ಲಿ ಎಷ್ಟು ಪ್ರಾಬ್ಲಮ್ ಆಯಿತು ಅಂತಂದರೆ, ನೋಡಿ ಫ್ರೆಂಡ್ಸ್, ಎಷ್ಟು ಬಟ್ಟೆನೆಲ್ಲ ವೇಸ್ಟ್ ಮಾಡಿಬಿಟ್ಟಿದ್ದೀನಿ. ಥ್ರೆಡ್ಡೆಲ್ಲ ನೋಡಿ ಹೆಂಗೆ ಸೆಟ್ ಮಾಡಿದ್ರೂ ಬಾಬಿನ್ ಕೇಸಲ್ಲಿರೋ ದಾರ ಮೇಲೆ ಬರೋದು, ಇಲ್ಲಾಂದರೆ ಮೇಲ್ಗಡೆ ಸಿಲ್ಕ್ ಥ್ರೆಡ್ ಇದೆಯಲ್ಲ ಅದು ಕೆಳಗಡೆ ಬರೋದು, ಹೀಗೆ ಆಗ್ತಾಯಿತ್ತು. ಸುಮಾರು ಟ್ರೈ ಮಾಡಿ ನೋಡಿ, ಇದೆಲ್ಲ ಫಸ್ಟ್ ಡೇ ಹಾಕಿದ್ದು ನೋಡಿ. ಇಲ್ಲಿ ತುಂಬ ಅಂತಂದರೆ ತುಂಬ ವರ್ಸ್ಟಾಗಿ ಬಂದಿದೆ ಸ್ಟಿಚಿಂಗ್ ಎಲ್ಲ. ಆದರೆ ಇವತ್ತು ನಾನು ಎಲ್ಲ ರೀತಿ ಸೆಟ್ಟಿಂಗ್ ಕೂಡ ನೀಟಾಗಿ ಮಾಡ್ಕೊಂಡಿದ್ದೀನಿ. ಆದರೆ ಫಸ್ಟು ಈ ಮಿಷಿನ್ ರಾಲ್ಸನ್ ಮಿಷಿನ್ ನನಗೆ ಹೊಸ್ತಾದ್ರೂ ಕೂಡ ಎಂಬ್ರಾಯ್ಡ್ರಿಂಗ್ಗೆ ಯಾವ ರೀತಿ ಸೆಟ್ಟಿಂಗ್ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಆದರೆ ನಾನು ಯೂಟ್ಯೂಬಲ್ಲೇ ನೋಡಿ ಈ ಒಂದು ಸೆಟ್ಟಿಂಗನ್ನು ನೀಟಾಗಿ ರೆಡಿ ಮಾಡಿಕೊಂಡೆ. ಇಲ್ಲಿ ಸ್ವಲ್ಪ ಲೂಸ್ ಟೈಟ್ ಮಾಡೋದು, ಮತ್ತು ಬಾಬಿನಲ್ಲೂ ಕೂಡ ನಟ್ ಇರುತ್ತೆ, ಅದನ್ನು ಯಾವ ರೀತಿ ಸ್ಟಿಚ್ ಬರ್ತಾಯಿದೆ ಅದನ್ನು ನೋಡಿ ನೀಟಾಗಿ ಸೆಟ್ ಮಾಡ್ಕೋಬೇಕು ಫ್ರೆಂಡ್. ನಾನು ಕೂಡ ತುಂಬ ಪ್ರಯತ್ನ ಪಟ್ಟು ಕೊನೆಗೆ ಈ ಒಂದು ಸ್ಟಿಚಿಂಗನ್ನು ಹಾಕಿದ್ದೀನಿ. ನಾನು ಇವತ್ತು ಹಾಕಿರೋಂಥ ಸ್ಟಿಚಿಂಗು ಫ್ರೆಂಡ್ ಇದು. ಆದರೆ ನೀಟಾಗಿ ಬಂದಿಲ್ಲ. ಆದ್ರೂ ಕೂಡ ನೆನ್ನೆಗೆ ಹೋಲಿಸ್ಕೊಂಡ್ರೆ ಇವತ್ತು ಬೆಟರ್ ಅಂತ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿ ನನಗೇ ಖುಷಿಯಾಯಿತು. ಯಾವುದೇ ರೀತಿ ವೈಟ್ ಥ್ರೆಡ್ ಕೂಡ ಮೇಲೆ ಕಾಣಿಸ್ತಾ ಇರೋ ಥರ ನಾನು ಸೆಟ್ ಮಾಡಿಕೊಂಡು ನೀಟಾಗಿ ನಂಬರ್ ಹಾಕಿ, ಯಾವುದು 1 2 3 4 ಅಂತ ಹೇಳಿ ನಂಬರ್ ಹಾಕಿ ನಾನು ಸ್ಯಾಟಿನ್ ಸ್ಟಿಚ್ಚನ್ನು ಹಾಕಿದ್ದೀನಿ. ಹಾಗೆ ಬಟನ್ ಸ್ಟಿಚ್ ಕೂಡ ಟ್ರೈ ಮಾಡಿದೆ. ಹಾಗೆ ಜಿಗ್ಜಾಗು ಈ ರೀತಿ ಎಲ್ಲ ನೀಟಾಗಿ ನೋಡಿ ಇಷ್ಟೆಲ್ಲ ಟ್ರೈ ಮಾಡಿದೆ. ಬಟ್ 2ನೇ ದಿನಕ್ಕೆ ನಾನು ಇಷ್ಟೊಂದು ಸ್ಟಿಚ್ ಮಾಡಿದ್ದೀನಿ ಅಂದರೆ ನನಗೇ ಖುಷಿ ಆಗ್ತಾಯಿದೆ. ಯಾರೆಲ್ಲ ನೀವು ಕೂಡ ಹೊಸ ಮಿಷಿನನ್ನು ತೊಗೊಂಡು ಈ ರೀತಿ ಎಲ್ಲ ಸಫರ್ ಪಟ್ಟು ಈ ರೀತಿ ಸ್ಟಿಚ್ ಬಂದಾಗ ಯಾರೆಲ್ಲ ಖುಷಿಪಟ್ಟಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್. ನನಗೆ ಇವಾಗ ಒಂದು ನಂಬಿಕೆ ಅನ್ನೋದು ಬಂದಿದೆ ಫ್ರೆಂಡ್. ನಾನು ಕೂಡ ಮಾಡ್ತೀನಿ, ಎಂಬ್ರಾಯ್ಡ್ರಿಂಗ್ ಮಾಡ್ತೀನಿ ಅನ್ನೋ ಒಂದು ಖುಷಿ ನನಗೆ ಸಿಕ್ಕಿದೆ. ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್. ಜೊತೆಗೆ ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಇದೆ ಫ್ರೆಂಡ್. ನೋಡೋಣ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್. ನಿಮ್ಮಿಂದ ನಾನು ಈ ಒಂದು ಇಂಟ್ರೆಸ್ಟಾಗಿ ಕಲಿಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಮಿಷಿನ್ ಕೂಡ ತಗೊಂಡು ಪ್ರಯತ್ನ ಪಟ್ಟಿದ್ದೀನಿ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ಬಟ್ ಕಲಿಯೋದಂತೂ ಸತ್ಯ, ಬಿಡೋದಿಲ್ಲ ಫ್ರೆಂಡ್. ನೋಡಿ ನನಗೇ ಖುಷಿ ಆಗ್ತಿದೆ. ನಾನು ಪರವಾಗಿಲ್ಲ ಇಷ್ಟೊಂದು ಸ್ಟಿಚ್ಚನ್ನ ಟ್ರೈ ಮಾಡಿದ್ದೀನಿ ಅಂತಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ಬಟ್ 1 ಮೀಟ್ರ್ ಕ್ಲಾತು ಅಲ್ಲಿ ತುಂಬ ವೇಸ್ಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ಎಷ್ಟೊಂದು ವೇಸ್ಟ್ ಮಾಡಿದ್ದೀನಿ. ಪರವಾಗಿಲ್ಲ, ಯಾಕೆಂದರೆ ನಾವು ಕಲಿಯುವಾಗ ಇದೆಲ್ಲ ಸಹಜನೇ ಅಲ್ವಾ, ವೇಸ್ಟ್ ಆಗೋದು ಎಲ್ಲ. ಏಕೆಂದರೆ ಪ್ರಯತ್ನ ಅನ್ನೋದಿಲ್ಲ ಅಂತಂದರೆ ಏನು ಮಾಡೋದಕ್ಕೂ ಆಗೋದಿಲ್ಲ. ನೋಡಿ ಈಗ ನೆನ್ನೆ ಎಲ್ಲ ನಾನು ಇಷ್ಟೊಂದು ವೇಸ್ಟ್ ಮಾಡಿ ಕಲಿಬೇಕು ಅಂತ ಹೇಳಿ ಕಲ್ತಿರೋದಕ್ಕೆ ನನಗೆ ಇವತ್ತು ಇಷ್ಟೆಲ್ಲ ಸ್ಟಿಚ್ಚನ್ನು ಪ್ರಯತ್ನ ಪಡಲಿಕ್ಕೆ ಆಗಿದೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್, ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಜೊತೆಗೆ ನನಗೆ ಸ್ಟಿಚಿಂಗ್ ವಿಡಿಯೋಗಳನ್ನ ಸ್ಟಿಚ್ ಮಾಡ್ತಾ ಇರುವಾಗ ಹಾಕಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ನಾನು ಮೊಬೈಲ್ನ ಕೈಯಲ್ಲೇ ಹಿಡ್ಕೊಂಡು ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ವಿಡಿಯೋ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ನನ್ನ ಹತ್ರ ಸ್ಟ್ಯಾಂಡ್ ಏನೂ ತಗೊಂಡಿಲ್ಲ. ತಗೊಂಡಾಗ ಖಂಡಿತ ನಾನು ಸ್ಟಿಚ್ ಮಾಡೋ ಅಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್. ಅಲ್ಲಿ ತನಕ ನಾನು ನೀಟಾಗಿ ಸ್ಟಿಚಿಂಗನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀನಿ. ಆವಾಗ ಡಿಸೈನ್ಗಳನ್ನು ಕೂಡ ವಿಡಿಯೋ ಮಾಡಿ ಹಾಕೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್, ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು.